ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ಲಾಗ್ಸ್. ನಾನು ಲಾಸ್ಟ್ ವ್ಲಾಗಲ್ಲಿ ಇನ್ವಿಟೇಷನ್ ಕೊಡೋಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಊರ ಕಡೆ ಅಂತ ಎಲ್ಲ ಹೇಳಿದೆ. ನಾವು ಮೊದಲು ಬಂದಿದ್ದು ನಮ್ಮ ಜಯಣ್ಣವ್ರ ಊರ ಕಡೆ, ಅಂದರೆ ಕವನವ್ರ ಅಪ್ಪಾಜಿ ಊರ ಕಡೆ. ನಾವು ಒಂದೊಂದೇ ಊರುಗಳನ್ನ ಸುತ್ಕೊಂಡು ಹೋದ್ವಿ ಇನ್ವಿಟೇಷನ್ ಕೊಟ್ಕೊಂಡು. ಅಲ್ಲಿ ವಾತಾವರಣ ಎಲ್ಲ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಖುಷಿ ಆಯಿತು. ಎಲ್ಲಿ ನೋಡಿದ್ರು ಗ್ರೀನರಿ. ನಿಮಗೂ ಈ ವಾತಾವರಣ ಎಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದು ಕಲ್ಲೂರು ಅನ್ನೋ ಒಂದು ಊರು. ಇಲ್ಲಿ ರೇಷ್ಮೆ ಸ್ಯಾರಿ, ಸಿಲ್ಕ್ ಸ್ಯಾರಿ ತುಂಬ ಫೇಮಸ್ ಅಂತ ಹೇಳ್ತಾ ಇದ್ರು. ನಾವು ನೋಡೋಕ್ಕೇನು ಹೋಗಿಲ್ಲ, ಬಟ್ ತುಂಬ ಫೇಮಸ್ ಅಂತೆ, ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಎಲ್ಲ ಅಂತ ಹೇಳ್ತಾ ಇದ್ರು. ಆ ಊರನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಮತ್ತೆ ಹೊರಟ್ವಿ. ಇಲ್ಲಿ ದೇವ್ರದ್ದು ಏನೋ ಪೂಜೆ ಎಲ್ಲ ನಡೀತಾ ಇತ್ತು, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅಲ್ಲೇ ಸ್ವಲ್ಪ ಹೊತ್ತು ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ಊರ ಕಡೆ ಹೋದ್ರೆ ಈ ಥರ ಎಲ್ಲ ವಾತಾವರಣ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ನೋಡಿ, ಆ ಕಳಸ, ದೇವರು ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೂ ಸಹ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಬಟ್ ಆದರೂ ಊರುಗಳ ಕಡೆ ಎಲ್ಲ ಹೋದಾಗ ಆಚರಣೆಗಳೇ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಖುಷಿ ಕೊಡುತ್ತೆ ಅದೆಲ್ಲ. ನಾವೆಲ್ಲ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮುಂದಕ್ಕೆ ಹೋದ್ವಿ. ಇದು ಕೋಳಘಟ್ಟ ಅನ್ನೋ ಒಂದು ಹಳ್ಳಿ. ಅಲ್ಲೂ ವಾತಾವರಣ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ನವಿಲೆಲ್ಲ ಓಡಾಡ್ತಾ ಇತ್ತು. ನನ್ನ ಮಗ ಅಪ್ಪು ನವಿಲಿನ ಗರಿ ಸಿಗ್ಬೋದು ಅಂದ್ಕೊಂಡು ನವಿಲಿಂದೇನೆ ಓಡೋಗಿ ಎಲ್ಲ ನೋಡಕ್ಕೆ ಹೋಗ್ತಾ ಇದ್ದ. ನಾನು ವಿಡಿಯೋ ಮಾಡ್ತೀನಿ ಅಂತ, ಬಟ್ ಅದು ವಿಡಿಯೋಗೆ ಕವರ್ ಆಗಲೇ ಇಲ್ಲ, ಓಡೋಗ್ಬಿಡ್ತು. ಹೀಗೆ ಅಲ್ಲೆಲ್ಲ ನೋಡಿಕೊಂಡು, ಅಲ್ಲಿ ಮನೆ ಪಕ್ಕದಲ್ಲೇ ತೋಟ ಎಲ್ಲ ಇರೋದು ಇದು. ಸೊ ತುಂಬ ಚೆನ್ನಾಗಿ ಅನಿಸ್ತು. ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಊಟ ಮುಗಿಸ್ಕೊಂಡು ಅಲ್ಲೂ ಇನ್ವಿಟೇಷನ್ ಕೊಟ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಹೊರಟಿದ್ದು ನಮ್ಮ ಜಯಣ್ಣವ್ರ ಊರಿಗೇನೆ, ಅಂದರೆ ಕವನವರು ಹುಟ್ಟು ಊರಿಗೆ, ಅವ್ರ ತಂದೆ ಊರು ಕಾಮಸಮುದ್ರ ಅಂತ, ತಿಪ್ಟೂರ್ ಹತ್ರ. ಅಲ್ಲಿಗೂ ಹೊರಟ್ವಿ. ಸೊ ನಮ್ಮ ಸಿಂಚನ ಓದಿದ್ದು ಇದೇ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟಾರ್ಟಿಂಗ್. ಕವನ ಇಲ್ಲಿ ಓದಿಲ್ಲ, ಸಿಂಚನ ಈ ಸ್ಕೂಲಲ್ಲಿ ಓದಿದ್ದು.
ನಾವು ಅಲ್ಲಿಂದ ಮತ್ತೆ ಬಂದಿದ್ದು ತಿಪ್ಟೂರ್ಗೆ. ನಮ್ಮ ಮನೆಯವರ ತಂಗಿ ಊರಿದು. ಅವ್ರ ಮನೆಯವ್ರಿಗೆ ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇರೋದು. ಸೊ ಕ್ವಾರ್ಟರ್ಸ್ ಮನೆ ತುಂಬ ಚೆನ್ನಾಗಿದೆ. ಅಲ್ಲಂತೂ ನೋಡೋಕ್ಕೆ ಕಣ್ಣೇ ಸಾಲೋದಿಲ್ಲ. ಮನೆ ಮುಂದೆನೇ ಇಷ್ಟು ಮರ ಗಿಡಗಳಿದೆ, ಎಲ್ಲ ಥರದ ಹಣ್ಣುಗಳು, ಹೂಗಳು, ದಾಳಿಂಬೆ ಎಷ್ಟು ಚೆನ್ನಾಗಿತ್ತು ನೋಡಿ. ನಿಂಬೆಹಣ್ಣು ಅಷ್ಟೇ, ನಿಂಬೆಕಾಯಿ ತುಂಬಾ ಜಾಸ್ತಿ ಬಿಟ್ಟಿತ್ತು ಅಲ್ಲಿ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಕ್ವಾರ್ಟರ್ಸ್ ಮನೆಗಳ ಹತ್ರ ಇಷ್ಟೊಂದು ಸ್ಪೆಷಾಲಿಟೀಸ್ ಇರುತ್ತೆ ಅಲ್ವಾ, ಇಷ್ಟು ಜಾಗ ಇರುತ್ತೆ. ಈ ಥರ ಜಾಗ ಸಿಕ್ಬಿಟ್ರೆ ಎಷ್ಟು ಗಿಡಗಳನ್ನೆಲ್ಲ ಹಾಕ್ಬೋದು ಅನಿಸ್ತಾ ಇತ್ತು ನನಗೆ. ನಮ್ಮ ಮನೆಯವ್ರ ತಂಗಿ ಹೆಸರು ತುಳಸಿ ಅಂತ. ಸೊ ಅವ್ರನ್ನೆಲ್ಲ ನಾನು ವ್ಲಾಗಲ್ಲಿ ತೋರ್ಸಕ್ಕೆ ಹೋಗಿಲ್ಲ. ಅವ್ರಿಗೆಲ್ಲ ಕಂಫರ್ಟ್ ಇರುತ್ತೋ ಇಲ್ಲೋ ಗೊತ್ತಿರಲ್ಲ. ನಾನು ಹೋಗಿ ವ್ಲಾಗ್ ಮಾಡ್ತೀನಿ ಅಂತ ವಿಡಿಯೋ ಮಾಡೋದು ಅದೆಲ್ಲ. ಸೊ ನನಗೆ ಇಲ್ಲಿ ಸ್ವಲ್ಪ ಕಂಫರ್ಟ್ ಅನಿಸ್ತಾ ಇತ್ತು, ಅಲ್ಲೆಲ್ಲ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದಾನೆ ಇಲ್ಲೆಲ್ಲ. ಅವನಿಗೆ ಈ ಥರ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸಿಟಿ ಒಳಗೆ ಇದ್ದಿದ್ದು ಸಡನ್ನಾಗಿ ಹಳ್ಳಿ ವಾತಾವರಣಕ್ಕೆ ಹೋಗಿದ ತಕ್ಷಣ ಯಾರಿಗೆ ಆದರೂ ಖುಷಿನೇ ಅಲ್ವಾ. ಅದು ಅಲ್ಲದೆ ಈ ಥರ ಬೆಸ್ಟ್ ಪ್ಲೇಸಸ್ಗಳು ಅಂತೂ ತುಂಬ ಖುಷಿ ಕೊಡುತ್ತೆ. ನಾವೇ ಮುಂಚೆ ಎಲ್ಲ ತುಂಬ ಹೋಗ್ತಾ ಇದ್ವಿ ಇಲ್ಲಿಗೆ. 2 ದಿನ 3 ದಿನ ಎಲ್ಲ ಅಲ್ಲೇ ಇರ್ತಾ ಇದ್ವಿ. ಬೇಜಾರಾದಾಗ ಎಲ್ಲ ಹೋಗ್ತಾ ಇದ್ವಿ. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಗುರುವಂಕ ಅನ್ನೋ ಒಂದು ಹಳ್ಳಿ. ಅಲ್ಲಿ ನನ್ನ ಭಾವನ ಮಗಳಿದ್ದಾಳೆ. ಸೊ ನಾವು ಅಲ್ಲೂ ಹೋಗ್ಬಿಟ್ಟು ನೈಟ್ ಆಗೋಗುತ್ತೆ, ಈ ಕಡೆಗೂ ಹೋಗೋದು ಬೇಡ ಅಂತ ಅಲ್ಲಿ ಹಾಲ್ಟ್ ಆಗಿಬಿಟ್ವಿ. ಅಲ್ಲೇ ನಾವು ಅವತ್ತು ರೆಸ್ಟ್ ಮಾಡೋರಿದ್ವಿ. ಅಲ್ಲಿ ಮಲಗಿಬಿಟ್ಟು ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದನೇ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಆಯಿತು. ಮತ್ತೆ ಅರ್ಲಿ ಮಾರ್ನಿಂಗ್ ಎದ್ದಿದ್ವಿ, ಫ್ರೆಶ್ ಆದ್ವಿ, ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ. ಇಲ್ಲಿಂದ ನಾವು ಹೊರಟಿದ್ದು ಚಿಕ್ಕಮಂಗ್ಳೂರು ಸೈಡು. ಅಲ್ಲಿನೂ ಇನ್ನೂ ಬೆಸ್ಟ್ ಪ್ಲೇಸಸ್ ಎಲ್ಲ ಇದೆ, ಟೆಂಪಲ್ಸ್ ಇದೆ. ಎಲ್ಲನೂ ನಾನು ನಿಮಗೆ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ನನ್ನ ಬ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ.